ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಅಥವಾ ಕೂದಲು ಉದುರಿ ತುಂಬ ಸಪುರ ಆಗಿದ್ದರೆ, ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ, ಕೂದಲಲ್ಲಿ ಡೆನ್ಸಿಟಿ ಇಲ್ಲ ಅಂದರೆ, ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ಆಗಿರುವ ಆಯುರ್ವೇದಿಕ್ ಹೇರ್ ಆಯಿಲ್ ರೆಮಿಡಿ. ಮನೆಯಲ್ಲೇ ಸಿಗುವ ಕೆಲವು ವಸ್ತುಗಳಿಂದ ರೆಡಿ ಆಗುತ್ತೆ ಈ ಸೂಪರ್ ಆಗಿರುವ ಆಯುರ್ವೇದಿಕ್ ಹೇರ್ ಆಯಿಲ್. ಈ ಎಣ್ಣೆಯ ರೆಗ್ಯುಲರ್ ಯೂಸೇಜ್ನಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕೆಲವು ದಿನಗಳಲ್ಲಿ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ನಿಮ್ಮ ಕೂದಲು ಉದುರುವ ಸಮಸ್ಯೆ ಸ್ಟಾಪ್ ಆಗೋದರ ಜೊತೆಗೆ ಹೊಸ ಕೂದಲು ಹುಟ್ಟುತ್ತೆ ಮತ್ತು ಇರುವ ಕೂದಲಿನ ವಾಲ್ಯೂಮ್ ಹೆಚ್ಚಾಗಿ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ. ಪ್ರತಿಯೊಬ್ಬರು ಉದ್ದವಾದ ಮತ್ತು ಸುಂದರವಾದ ಕೂದಲನ್ನು ಬಯಸ್ತಾರೆ. ಬಟ್ ಈಗಿನ ಕಾಲದ ಈ ಪುರುಸೊತ್ತೇ ಇಲ್ದಿರುವ ಲೈಫ್ ಸ್ಟೈಲ್ ಮತ್ತು ಕೆಟ್ಟ ಆಹಾರ ಪದ್ಧತಿ ಅಂದರೆ ಅಸಮರ್ಪಕವಾದ ಡಯಟ್, ಇನ್ನೂ ಸ್ಟ್ರೇಟ್ ಆಗಿ ಹೇಳೋದಾದರೆ ಅನ್ಹೆಲ್ದಿ ಫುಡ್ಗಳ ಸೇವನೆ ಮತ್ತು ಪೊಲ್ಯೂಷನ್ ನಿಮ್ಮ ಆರೋಗ್ಯವನ್ನು ಮತ್ತು ನಿಮ್ಮ ಕೂದಲಿನ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಕೂದಲುದುರಿ ಸಪುರ ಆಗೋದು, ಡ್ಯಾಂಡ್ರಫ್, ಪ್ರೀಮೆಚ್ಯೂರ್ ಗ್ರೇಯಿಂಗ್ ಇವತ್ತಿನ ಕಾಲದಲ್ಲಿ ತುಂಬ ಸಾಮಾನ್ಯ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ನಾನು ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ನ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಸಿಂಪಲ್ ಆಗಿರುವ ಬಟ್ ವೆರಿ ಎಫೆಕ್ಟಿವ್ ಹೇರ್ ಆಯಿಲನ್ನು ರೆಡಿ ಮಾಡೋದು ಹೇಗೆ ಮತ್ತು ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಆರೋಗ್ಯದಿಂದಿದ್ದೀರಿ ಅನ್ಕೋತೀನಿ. ಇನ್ನು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿಂಧು ಅಂತ. ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ. ಒಮ್ಮೆ ಈ ಚಾನಲ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ. ಯೂಶ್ವಲ್ಗಿಂತ ಜಾಸ್ತಿನೇ ಚಳಿ ಅನ್ಬೋದು ಈ ಸಲ. ಸೊ ದಯವಿಟ್ಟು ಪ್ರತಿ ಸಲ ಮಾಯ್ಶ್ಚರೈಸರನ್ನು ತಪ್ಪದೆ ಬಳಸಿ. ಮಾಯ್ಶ್ಚರೈಸರ್ ಬಳಸೋ ಅಭ್ಯಾಸ ಇಲ್ಲದಿದ್ದವರು ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಡೈಲಿ ರಾತ್ರಿ ಮಲ್ಕೊಳ್ಳೋ ಮೊದಲು ಹಚ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲಾಂದರೆ ಸ್ಕಿನ್ ಡ್ರೈ ಆಗುತ್ತೆ ಮತ್ತು ಲೈಫ್ಲೆಸ್ ಆಗಿ ಡಾರ್ಕ್ ಆಗುತ್ತೆ. ಸೊ ತಪ್ಪದೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ. ಇನ್ನು ಆಯಿಲಿ ಸ್ಕಿನ್ನವರು ಎಣ್ಣೆಯನ್ನು ಬಳಸೋ ಅಗತ್ಯ ಇಲ್ಲ, ಯಾಕೆಂದರೆ ನಿಮ್ಮ ಮುಖದ ಮೇಲೆ ಆಲ್ರೆಡಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಇಟ್ಸ್ ನಾಟ್ ಕಂಪಲ್ಸರಿ, ಬಟ್ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ ಅದನ್ನು ಕಂಟಿನ್ಯೂ ಮಾಡಿ, ಸಪೋಸ್ ಸೂಟ್ ಆದರೆ. ಓಕೆ, ಈಗ ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಈ ಪವರ್ಫುಲ್ ಆಯುರ್ವೇದಿಕ್ ಹೇರ್ ಆಯಿಲ್ನ ಬಗ್ಗೆ. ಥಂಬ್ನೇಲ್ ನೋಡಿಯೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ. ಎಸ್, ವೀಳ್ಯದೆಲೆ. ಶಾಕ್ ಆಗಬೇಡಿ, ಇದನ್ನೂ ಕೂಡ ಕೂದಲಿಗೆ ಹಚ್ತಾರಾ ಅಂತ. ಖಂಡಿತ ಹಚ್ತಾರೆ. ಆಯುರ್ವೇದದಲ್ಲೇ ಈ ವೀಳ್ಯದೆಲೆಯನ್ನು ಹಲವಾರು ಸಮಸ್ಯೆಗಳಿಗೆ ಬಳಸಿದ್ದಾರೆ. ಅದರಲ್ಲಿ ಕೂದಲಿನ ಸಮಸ್ಯೆ ಕೂಡ ಒಂದು. ಟ್ರೆಡಿಷ್ನಲ್ ಇಂಡಿಯನ್ ಮೆಡಿಸಿನ್ ಆಗಿರುವ ಈ ವೀಳ್ಯದೆಲೆ ಹೇರ್ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ಹೇರ್ ಫಾಲಿಕಲ್ಸನ್ನು ನರಿಷ್ ಮಾಡಿ ಹೊಸ ಮತ್ತು ಹೆಲ್ದಿ ಕೂದಲು ಹುಟ್ಟುವಂತೆ ಮಾಡುತ್ತೆ. ಇನ್ನು ಕೂದಲು ಉದುರೋದನ್ನು ಸ್ಟಾಪ್ ಮಾಡಲಿಕ್ಕೆ ವೀಳ್ಯದೆಲೆಯನ್ನು ಎರಡು ರೀತಿಯಲ್ಲಿ ಬಳಸ್ಬೋದು. ಒಂದು ಹೇರ್ ಮಾಸ್ಕ್ ಆಗಿ, ಇನ್ನೊಂದು ಹೇರ್ ಆಯಿಲ್ ಆಗಿ. ನಮಗೆ ಆಯಿಲ್ ಪ್ರಿಪೇರ್ ಮಾಡುವಷ್ಟು ಪುರ್ಸೊತ್ತಿಲ್ಲ, ಬಟ್ ಹೇರ್ ಫಾಲ್ ತುಂಬ ಆಗ್ತಿದೆಯಲ್ಲ ಅನ್ನೋರು ಹೇರ್ ಮಾಸ್ಕನ್ನು ರೆಡಿ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಕೂದಲಿನ ಡೆನ್ಸಿಟಿಯ ಅನುಗುಣವಾಗಿ ವೀಳ್ಯದೆಲೆಯನ್ನು ತಗೊಳ್ಳಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಹಚ್ಕೊಂಡು ಒಂದು 20 ನಿಮಿಷಗಳ ಕಾಲ ಹಾಗೇ ಬಿಡಿ. ಈ ವೀಳ್ಯದೆಲೆ ರಸವನ್ನು ಡೈರೆಕ್ಟಾಗಿ ಕೂದಲಿನ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆ ಹಚ್ಚೋದ್ರಿಂದ ಇದು ಸ್ಕ್ಯಾಲ್ಪ್ನ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಹೆಲ್ದಿ ಹೇರ್ ಫಾಲಿಕಲ್ಸ್ಗೆ ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಕೂದಲು ಕ್ರಮೇಣ ಹೆಲ್ದಿಯಾಗಿ ಹೇರ್ ಫಾಲ್ ಕಂಪ್ಲೀಟ್ಲಿ ಸ್ಟಾಪ್ ಆಗುವಂತೆ ಮಾಡುತ್ತೆ ಮತ್ತು ಉದ್ದವಾದ ದಟ್ಟವಾದ ಕೂದಲು ಪಡೆಯುವಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಅಂದರೆ ಹೇರ್ ಆಯಿಲ್ನ ರೆಡಿ ಮಾಡೋದು. ಇದನ್ನು ರೆಡಿ ಮಾಡೋದು ವೆರಿ ಸಿಂಪಲ್. ಒಂದು ಸಲ ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ತಿಂಗಳಾನುಗಟ್ಟಲೆ ಬಳಸ್ಬೋದು. ಓಕೆ, ಈಗ ಬನ್ನಿ ಬೇಗ ಆಯಿಲ್ ಪ್ರಿಪ್ರೇಷನ್ ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಆಯಿಲನ್ನು ರೆಡಿ ಮಾಡಲಿಕ್ಕೆ ನಿಮಗೆ ಬೇಕಾಗುತ್ತೆ ಒಂದು 8 ರಿಂದ 10 ವೀಳ್ಯದೆಲೆ. ವೀಳ್ಯದೆಲೆಯಲ್ಲಿ 2-3 ಬಗೆ ಇರುತ್ತೆ. ನೀವು ಯಾವುದೇ ಬಗೆಯ ವೀಳ್ಯದೆಲೆಯನ್ನು ಕೂಡ ಚೂಸ್ ಮಾಡ್ಕೋಬಹುದು. ಒಂದು 8-10 ವೀಳ್ಯದೆಲೆಯನ್ನು ತಗೊಳ್ಳಿ. ಈಗ ಬೇಕಾಗುವ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಒಂದು 15 ರಿಂದ 20 ದಾಸವಾಳದ ಎಲೆಗಳು. ದಾಸವಾಳದ ಎಲೆಗಳು ಕೂದಲನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಮತ್ತು ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ. ಓಕೆ, ಈಗ ಬೇಕಾಗಿರುವ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ 1 ಚಮಚ ಮೆಂತ್ಯ ಕಾಳು. ಮೆಂತ್ಯದ ಕಾಳಿನ ಬಗ್ಗೆ, ಅದರ ಬೆನಿಫಿಟ್ಸ್ಗಳ ಬಗ್ಗೆ ಆಲ್ರೆಡಿ 1000 ಸಲ ಹೇಳಿದ್ದೀನಿ. 1000 ಸಲ ಹೇಳಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಬೆನಿಫಿಷಿಯಲ್, ಎಷ್ಟು ಒಳ್ಳೆಯದು ಅಂತ. ಓಕೆ, ಈಗ ಬೇಕಾಗುತ್ತೆ ಒಂದು 20 ರಿಂದ 30 ಕರಿಬೇವಿನ ಎಲೆಗಳು.
ಈಗ ಇವಿಷ್ಟನ್ನು ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿ. ತುಂಬ ಸಣ್ಣ ಪೇಸ್ಟ್ ಆಗಬೇಕಂತ ಇಲ್ಲ, ನೆನಪಿರಲಿ ನೀರನ್ನು ಆ್ಯಡ್ ಮಾಡಬೇಡಿ. ಈಗ ಒಂದು ಕಬ್ಬಿಣದ ಬಾಣಲೆಯನ್ನು ತಗೊಳ್ಳಿ. ಕಬ್ಬಿಣದ ಬಾಣಲೆ ಏಕೆ ಅಂದರೆ ಇದು ನಮ್ಮ ಕೂದಲಿಗೆ ಐರನ್ ಕಂಟೆಂಟನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದ್ದರೆ ಕಬ್ಬಿಣದ ಪಾತ್ರೆ ತಗೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ತಗೊಳ್ಳಿ. ದಪ್ಪ ತಳದ ಪಾತ್ರೆ ಆಗಿದ್ದರೆ ಸಾಕು, ಆಯಿತಾ. ಇಲ್ಲಾಂದರೆ ಎಣ್ಣೆ ಸೀದೋಗ್ಬಿಡುತ್ತಲ್ವಾ. ಸೊ ದಪ್ಪ ತಳದ ಪಾತ್ರೆಯನ್ನೇ ತಗೊಳ್ಳಿ ಮತ್ತು ಅದಕ್ಕೆ ಆ್ಯಡ್ ಮಾಡಿ 1 ಬೌಲ್ ತೆಂಗಿನ ಎಣ್ಣೆ. ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು ನೋಡಿ. ಇಲ್ಲ ಅಂದರೆ ಸದ್ಯಕ್ಕೆ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ತಗೊಳ್ಳಿ ಮತ್ತು ಈ ಮಿಕ್ಸ್ಚರನ್ನು ಆ್ಯಡ್ ಮಾಡಿ. ನೆನಪಿರಲಿ, ಈ ಆಯಿಲನ್ನು ಸಣ್ಣ ಉರಿಯಲ್ಲೇ ಪ್ರಿಪೇರ್ ಮಾಡಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಸ್ವಲ್ಪನೂ ಜಾಸ್ತಿ ಮಾಡಬೇಡಿ. ಕಂಪ್ಲೀಟ್ಲಿ ಸಣ್ಣ ಉರಿಯಲ್ಲೇ ಈ ಆಯಿಲನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಗ್ಯಾಸ್ ಫ್ಲೇಮ್ ಸ್ವಲ್ಪನೂ ಜಾಸ್ತಿ ಆಯಿತು ಅಂದರೆ ಆಮೇಲೆ ನಿಮ್ಮ ಈ ಆಯುರ್ವೇದಿಕ್ ಎಣ್ಣೆಯಲ್ಲಿ ಏನೋ ಬೆನಿಫಿಟ್ಸ್ ಉಳಿಯಲ್ಲ. ಸೊ ಸಣ್ಣ ಉರಿಯಲ್ಲಿ ಈ ವಸ್ತುಗಳು ಚೆನ್ನಾಗಿ ಇನ್ಫ್ಯೂಸ್ ಆಗೋ ಹಾಗೆ ಕುದಿಸಿ. ಒಂದು ವೇಳೆ ನಿಮಗೆ ಪೇಸ್ಟ್ ಮಾಡೋದು ಕಿರಿಕಿರಿ ಅನಿಸಿದರೆ ನೋ ಪ್ರಾಬ್ಲಮ್. ವೀಳ್ಯದೆಲೆ, ದಾಸವಾಳ ಮತ್ತು ಈ ಕರಿಬೇವನ್ನು ಸಣ್ಣದಾಗಿ ಕತ್ತರಿಸಿ ಕೂಡ ಹಾಕ್ಬೋದು. ನಾನು ಪೇಸ್ಟ್ ಮಾಡಿಯೇ ಹಾಕಿದ್ದೇನೆ. ಬೇಗ ಆಗಿಬಿಡುತ್ತೆ. ಈ ಆಯಿಲ್ 8ರಿಂದ 10 ನಿಮಿಷ ಸಾಕಾಗತ್ತೆ ಅಷ್ಟೇ. ಒಂದು 8ರಿಂದ 10 ನಿಮಿಷದ ನಂತರ ಅಥವಾ ಎಣ್ಣೆಯ ಬಣ್ಣ ಹಸಿರಾಗಿ ಚೇಂಜ್ ಆಗ್ತಿದ್ದಾಗೆ ಗ್ಯಾಸ್ ಆಫ್ ಮಾಡಿಬಿಡಿ. ಎಣ್ಣೆ ತಣ್ಣಗಾದ ನಂತರ ಒಂದು ಸ್ಟ್ರೈನರ್ನಿಂದ ಸೆಪ್ರೇಟ್ ಮಾಡಿ ಆಯಿಲನ್ನು ಮತ್ತು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿಬಿಡಿ. ಆರಾಮಾಗಿ ತಿಂಗಳಾನುಗಟ್ಟಲೆ ಬಳಸ್ಬೋದು. ಓಕೆ, ಈ ಎಣ್ಣೆಯನ್ನು ವಾರದಲ್ಲಿ 2ರಿಂದ 3 ಸಲವಾದರೂ ಹಚ್ಕೊಳ್ಳೇಬೇಕಾಗತ್ತೆ. ಒಳ್ಳೆಯ ರಿಸಲ್ಟ್ ಬೇಕಾಗಿದ್ದರೆ ಕಂಟಿನ್ಯೂಸ್ ಆಗಿ ಬಳಸಿ ಮತ್ತು ಕೂದಲು ಉದುರುವ ಸಮಸ್ಯೆಯಿಂದ ಮುಕ್ತಿ ಪಡೆಯಿರಿ. ಪ್ರತಿ ಸಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಈ ಸಲ ಹೇಳ್ತಾ ಇಲ್ಲ, ಯಾಕೆಂದರೆ ಮೊದಲಿಗೆ ಈ ರೆಮಿಡಿನ ಫಾಲೋ ಮಾಡಿ, ರೆಗ್ಯುಲರ್ ಆಗಿ ಬಳಸಿ ಮತ್ತು ಕೂದಲು ಉದುರುವ ಸಮಸ್ಯೆ ಯಾವಾಗ ಸ್ಟಾಪ್ ಆಗುತ್ತೋ ಆಗ ಬಂದು ಒಂದು ಥ್ಯಾಂಕ್ ಯು ಹೇಳಿ ಹೋಗಿ. ಇಷ್ಟೇ ಸಾಕು. ಓಕೆ, ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಆಯಿತಾ. ಥ್ಯಾಂಕ್ ಯು.